ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಸದ್ದು ಮಾಡಿದ ನವೆಂಬರ್ ಕ್ರಾಂತಿ ಎಲ್ಲೋ ಒಂದು ಕಡೆಗೆ ಶಿಫ್ಟ್ ಆಗ್ತಾ ಇದೆಯಾ ಅನ್ನುವಂಥ ಚರ್ಚೆಗಳು ಜೋರಾಗಿ ಕೇಳಿ ಬರ್ತಾ ಇದೆ. ಯಾಕೆ ಅಂತಂದು ಹೇಳಿದ್ರೆ ಕಳೆದ ಅನೇಕ ದಿನಗಳಿಂದ ಕೂಡ ನವೆಂಬರ್ನಲ್ಲಿ ಕ್ರಾಂತಿ ಆಗ್ಬಿಡುತ್ತೆ ಅನ್ನೋಂಥ ಚರ್ಚೆಗಳು ಜೋರಾಗಿ ನಡೀತಾ ಇತ್ತು. ಆದರೆ ಆ ಕ್ರಾಂತಿಯ ಮುನ್ಸೂಚನೆಗಳು ಈಗ ಕಡಿಮೆ ಆಗ್ತಾ ಇದೆ. ಅದರ ಜೊತೆಗೆ ಇಲ್ಲ ಸಚಿವ ಸಂಪುಟ ಪುನರ್ರಚನೆ ಆಗ್ಬಿಡುತ್ತೆ ಅನ್ನೋಂಥ ಚರ್ಚೆಗಳು ಜೋರಾಗಿ ನಡೀತಾ ಇದ್ದಾವೆ. ಈ ನಡುವೆ CM DK ಶಿವಕುಮಾರ್ ಅವರು ದೆಹಲಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ 4 ಬಾರಿ ದೆಹಲಿಗೆ ಭೇಟಿಯನ್ನು ಕೊಟ್ಟರು. ಇವತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಒಂದು ಹಂತದ ಪ್ರತ್ಯೇಕ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ ಅನ್ನೋಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂಥದ್ದು. ಒಂದೊಮ್ಮೆ ಅಧಿಕಾರ ಹಂಚಿಕೆ ಸೂತ್ರ ಜಾರಿಗೆ ಆದರೆ, ಅಧಿಕಾರದ ಹಸ್ತಾಂತರದ ಪರಿಸ್ಥಿತಿ ಎದುರಾದರೆ ದಲಿತರಿಗೂ ಕೂಡ ಒಂದು ಅವಕಾಶ ಸಿಗಲಿ ಅನ್ನುವಂಥ ಪ್ರಯತ್ನಗಳು ಕೂಡ ಕಾಂಗ್ರೆಸ್ನಲ್ಲಿರುವಂತಹ ದಲಿತ ಶಾಸಕರು ಸಚಿವರಿಂದನೂ ಕೂಡ ಒಂದು ಹಂತದ ಪ್ರಯತ್ನಗಳು ಕೂಡ ಜೋರಾಗಿ ನಡೀತಾ ಇದೆ. ಒಂದು ಕಡೆಗೆ CM DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೆ ಅನೇಕ ರೀತಿಯ ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ದಲಿತ CM ಕೂಗು ಕೂಡ ಕಾಂಗ್ರೆಸ್ ಒಳಗಡೆಗೆ ಇದೆ. ಇದರ ಎಲ್ಲದರ ನಡುವೆನೂ ಕೂಡ CM ಸಿದ್ದರಾಮಯ್ಯನವರು ಕೂಲಾಗಿ ಹೊಸದೊಂದು ದಾಖಲೆಯನ್ನು ಬರೀಲಿಕ್ಕೆ ಮುಂದಾಗಿದ್ದಾರೆ. ಅದೇನು ಅಂತ ಹೇಳಿದ್ರೆ ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ದೇವರಾಜ ಅರಸು ಅವರ ಮಾದರಿಯಲ್ಲೇ CM ಸಿದ್ದರಾಮಯ್ಯನವರು ಕೂಡ ಆಡಳಿತವನ್ನು ಮಾಡ್ತಾ ಇದ್ದಾರೆ ಅನ್ನೋಂಥ ಚರ್ಚೆಗಳು ಜೋರಾಗಿರುವಂಥ ಹೊತ್ತಿನಲ್ಲಿ ಅಂಥದ್ದೊಂದು ಹೊಸ ದಾಖಲೆಯನ್ನು ಬರೀತಾರೆ CM ಸಿದ್ದರಾಮಯ್ಯನವರು ಅನ್ನೋಂಥ ಒಂದಷ್ಟು ಚರ್ಚೆಗಳು CM ಸಿದ್ದರಾಮಯ್ಯವರ ಆಪ್ತ ವಲಯದಿಂದನೇ ಕೇಳಿ ಬರ್ತಾ ಇರುವಂಥ ಮಾತು. ಏನಂತಂದು ಹೇಳಿದ್ರೆ ಅತಿ ಹೆಚ್ಚು ರಾಜ್ಯದ ಮುಖ್ಯಮಂತ್ರಿಯಾಗಿ ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದಂತಹ ಕೀರ್ತಿ ಯಾರಿಗಾದರೂ ಇದ್ದರೆ ಅದು ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜು ಅರಸು ಅವರಿಗೆ ಸಲ್ಲುತ್ತೆ. ಅವರ ದಾಖಲೆಗಳನ್ನು ಯಾರಾದರೂ ಮುರಿದ್ರೆ ಅದು ಸಿದ್ದರಾಮಯ್ಯನವರಿಗೆ ಅವಕಾಶ ಇದೆ ಅನ್ನೋಂಥ ಚರ್ಚೆಗಳಿತ್ತು. 7 ವರ್ಷ ಒಟ್ಟು 2 ಅವಧಿಗೆ CM ಆದಂತಹ ದೇವರಾಜು ಅರಸು ಅವರು 7 ವರ್ಷ 7 ತಿಂಗಳು 20 ದಿನಗಳ ಕಾಲ CM ಆಗಿ ರಾಜ್ಯದ ಸೇವೆಯನ್ನು, ರಾಜ್ಯದ ಜನರ ಸೇವೆಯನ್ನು ಮಾಡಿದರು. ಇದೀಗ ಅಂದರೆ ಅವರ ಮೊದಲ ಅವಧಿಯನ್ನು ನಾವು ನೋಡುವಂಥದ್ದಾದರೆ 1972 ಆ ಒಂದು ದಿನಾಂಕವನ್ನು ನಾವು ನೋಡುವ ಮೊದಲ ಅವಧಿಯಲ್ಲಿ ಒಟ್ಟು ಮಾರ್ಚ್ 20, 1972ರಿಂದ ಡಿಸೆಂಬರ್ 31, 1977ರವರೆಗೂ ಕೂಡ ಮೊದಲ ಅವಧಿಗೆ ಅವರು CM ಆಗಿರ್ತಾರೆ. ಅಂದರೆ 5 ವರ್ಷ ಒಟ್ಟು 9 ತಿಂಗಳು 11 ದಿನಗಳ ಕಾಲ ಮೊದಲ ಅವಧಿಗೆ CM ಆಗಿರ್ತಾರೆ. ಎರಡನೇ ಅವಧಿಗೆ 1978 ಫೆಬ್ರವರಿ 28ರಿಂದ ಜನವರಿ 7, 1980ರವರೆಗೂ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಕೆಲಸವನ್ನು ಮಾಡ್ತಾರೆ. ಅಂದರೆ 7 ವರ್ಷ 7 ತಿಂಗಳು 20 ದಿನಗಳ ಕಾಲ ಅವರು ಸೇವೆಯನ್ನು ಮಾಡ್ತಾರೆ. ಮತ್ತೊಂದು ಕಡೆಗೆ CM ಸಿದ್ದರಾಮಯ್ಯನವರು ಕೂಡ ಮೊದಲ ಅವಧಿಯನ್ನು ಕಂಪ್ಲೀಟಾಗಿ ಮಾಡಿದ್ದಾರೆ. ಇದೀಗ ಒಟ್ಟು ಎರಡನೇ ಅವಧಿಯಲ್ಲೂ ಕೂಡ 2.5 ವರ್ಷ ಕಂಪ್ಲೀಟ್ ಮಾಡುವಂಥ ಹಂತಕ್ಕೆ CM ಸಿದ್ದರಾಮಯ್ಯನವರು ಬಂದಿದ್ದಾರೆ. ಅಂದರೆ ಇನ್ನೇನು ಜನವರಿಯ ಮೊದಲ ವಾರದಲ್ಲಿ ಜನವರಿಯ 5ನೇ ತಾರೀಕು ಏನಿದೆ, ಈ ಮುಂಬರುವಂಥ ಜನವರಿ 5, 2025 ಏನಿದೆ, ಆ ಒಂದು ದಿನ ಬಂತು ಅಂತಂದು ಹೇಳಿದ್ರೆ ದೇವರಾಜು ಅರಸು ಅವರ ದಾಖಲೆಯನ್ನೇ CM ಸಿದ್ದರಾಮಯ್ಯನವರು ಮುರಿತಾರೆ. ಅವರು ಅತಿ ಹೆಚ್ಚು ರಾಜ್ಯದ ಮುಖ್ಯಮಂತ್ರಿಯಾಗಿ ಜನರ ಸೇವೆಯನ್ನು ಸಲ್ಲಿಸಿದಂತಹ ಕೀರ್ತಿ CM ಸಿದ್ದರಾಮಯ್ಯನವರ ಹೆಸರಿಗೆ ಸಲ್ಲುತ್ತೆ ಅನ್ನುವಂಥ ಚರ್ಚೆಗಳು ಈಗ ಜೋರಾಗಿ ನಡೀತಾ ಇದ್ದಾವೆ. ಯಾಕೆ ಅಂತಂದು ಹೇಳಿದರೆ ಜನವರಿ 5, 2025 ಏನಿದೆ, ಈ ಒಂದು ದಿನಗಳನ್ನು ನಾವು ತೆಗೆದುಕೊಂಡಾದರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ದೇವರಾಜು ಅರಸು ಅವರ 7 ವರ್ಷ 7 ತಿಂಗಳು 20 ದಿನಗಳ ಕಾಲ CM ಆಗಿ ಏನು ಸೇವೆ ಸಲ್ಲಿಸಿದರು, ಆ ಒಂದು ದಾಖಲೆಯನ್ನು ಜನವರಿ 5, 2025ಕ್ಕೆ ಕಂಪ್ಲೀಟ್ CM ಸಿದ್ದರಾಮಯ್ಯನವರು ಮಾಡ್ತಾರೆ. ಅಂದರೆ ಅದಾಗಿದ ನಂತರದಲ್ಲಿ ದೇವರಾಜು ಅರಸು ಅವರ ದಾಖಲೆಯನ್ನು CM ಸಿದ್ದರಾಮಯ್ಯನವರು ಮುರಿತಾರೆ. ಈಗಾಗಲೇ ಅವರ ಆಪ್ತ ವಲಯದಲ್ಲಿ ಹಿಂದುಳಿದ ವರ್ಗಗಳನ್ನು ಅಥವಾ ಅಹಿಂದವನ್ನು ಸಂಘಟಿಸುವುದು ಮತ್ತು ಒಂದಷ್ಟು ರಾಜಕೀಯವಾಗಿ ಮುನ್ನೆಲೆಗೆ ತರಕ್ಕೆ ಸಾಕಷ್ಟು ಸಿದ್ದರಾಮಯ್ಯನವರು ಹೋರಾಟವನ್ನು ಚಳುವಳಿಯನ್ನು ಮಾಡಿದರು. ಇದೀಗ ರಾಜಕೀಯವಾಗೂ ಕೂಡ ರಾಜ್ಯದ ಮುಖ್ಯಮಂತ್ರಿಯಾಗಿಯೂ ಕೂಡ ದೇವರಾಜು ಅರಸು ಅವರ ದಾಖಲೆಯನ್ನು ಮುರಿತಾರೆ ಅನ್ನುವಂಥ ಮಾತುಗಳನ್ನು ಈಗಾಗಲೇ ಚರ್ಚೆಗಳು ಶುರುವಾಗಿರುವಂಥದ್ದು. ಯಾಕೆ ಅಂತಂದು ಹೇಳಿದರೆ ಸದ್ಯಕ್ಕೆ ಕ್ರಾಂತಿ ಆಗಿಬಿಡುತ್ತೆ, ಅಧಿಕಾರ ಹಸ್ತಾಂತರ ಆಗಿಬಿಡುತ್ತೆ, CM ಬದಲಾವಣೆ ಆಗಿಬಿಡ್ತಾರೆ ಅನ್ನೋಂಥ ಚರ್ಚೆಗಳೇನು ಜೋರಾಗಿ ನಡೀತಾ ಇತ್ತು. ಆ ಚರ್ಚೆಗಳು ನಿಧಾನಗತಿಯಾಗಿ ಕಡಿಮೆ ಆಗಿದೆ. ಬಿಹಾರ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಸೇರಿದಂತೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಎಲ್ಲರೂ ಕೂಡ ಒಂದಷ್ಟು ಚರ್ಚೆಗಳನ್ನು ಆ ಕಡೆ ಗಮನವೆಲ್ಲ ಚುನಾವಣೆಯತ್ತ ಬಿಹಾರ ಚುನಾವಣೆಯ ಕಡೆಗೆ ಒಂದು ಗಮನ ಕೇಂದ್ರೀಕರಿಸಿಕೊಂಡಿರುವಂಥದ್ದು ಮತ್ತು ರಾಜ್ಯ ರಾಜಕಾರಣದ ಬಗ್ಗೆ ಕೂಡ ಒಂದು ಗಮನವನ್ನು ಕಡಿಮೆಯನ್ನು ಮಾಡಿದರು.
ಯಾವಾಗ ಬಿಹಾರ ಚುನಾವಣೆಯ ಫಲಿತಾಂಶ ಬರುತ್ತೆ ಅದಾದ ನಂತರದಲ್ಲಿ ರಾಜ್ಯದತ್ತ ಗಮನ ಹರಿಸ್ಬೋದು ಅನ್ನೋಂಥ ಲೆಕ್ಕಾಚಾರ ಇತ್ತು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರನ್ನ ಯಾರೂ ಕೂಡ ಭೇಟಿ ಮಾಡುವಂಥ ಮನಸ್ಥಿತಿಯಲ್ಲಿ ಇದ್ದಂತೆ ಕಾಣಿಸ್ತಾ ಇಲ್ಲ. ಯಾಕಂತಂದು ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಅನೇಕ ಬಾರಿ ಈಗಾಗಲೇ ರಾಹುಲ್ ಗಾಂಧಿಯವರ ಭೇಟಿಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗೊಂದು ಪ್ರಯತ್ನ ಭೇಟಿ ಆಗಲಿಕ್ಕೆ ಆಗಿಲ್ಲ ಅನ್ನೋಂಥ ಒಂದು ಕಡೆಗೆ. ಮತ್ತೊಂದು ಕಡೆಗೆ ದೇವರಾಜ ಅರಸು ಅವರ ದಾಖಲೆಯನ್ನು ಸಿ ಎಂ ಸಿದ್ದರಾಮಯ್ಯವರು ಕೂಲಾಗಿ ಮತ್ತೊಂದು ಅದನ್ನು ಸರಿಗಟ್ಟುತ್ತಾರೆ, ಆ ಒಂದು ದಾಖಲೆಯನ್ನು ಮುರಿತಾರೆ ಅದು ಅನ್ನುವಂಥ ಮಾತುಗಳು ಕೂಡ ಜೋರಾಗಿ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ, ಮತ್ತು ಒಂದು ಕಡೆಗೆ ಕ್ರಾಂತಿಯ ಸದ್ಯಕ್ಕೆ ಇಲ್ಲ ಅನ್ನುವಂಥ ಚರ್ಚೆಗಳು ಶುರುವಾದಂಥ ಹಿನ್ನೆಲೆಯಲ್ಲಿ ದಾಖಲೆಯನ್ನು ಸರಾಗವಾಗಿ ಒಂದಷ್ಟು ಮುರಿತಾರೆ ಅನ್ನೋಂಥ ಚರ್ಚೆಗಳು ಜೋರಾಗಿ ನಡೀತಾ ಇರುವಂಥದ್ದು. ರಾಜಕಾರಣದ ಸಿ ಎಂ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಅನೇಕ ಬಾರಿ ಹೇಳ್ತಾರೆ, ದೇವರಾಜ ಅರಸು ಅವರ ಮಾದರಿಯಲ್ಲೇ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಅನೇಕ ಬಾರಿ ಜನಪರ ಆಡಳಿತವನ್ನು ಕೊಟ್ಟಿದ್ದಾರೆ, ಅಹಿಂದ ಸಮುದಾಯ ಹಿಂದುಳಿದ ವರ್ಗಗಳ ಪರವಾಗಿ ಒಂದಷ್ಟು ಕೆಲಸಗಳನ್ನು ಜೋರಾಗಿ ಮಾಡಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರ್ತಾರೆ. ಅನೇಕ ಭಾಷಣಗಳು ಕೂಡ ಈ ರೀತಿಯ ಉಲ್ಲೇಖಗಳನ್ನು ಮಾಡಿದ್ದ ಉದಾಹರಣೆಗಳು ಇದ್ದಾವೆ. ಇದರ ನಡುವೆ ಒಂದು ದೇವರಾಜ ಅರಸು ಅವರು ಕೂಡ ಎರಡನೇ ಅವಧಿಯ ಆದ ನಂತರದಲ್ಲಿ ಕಾಂಗ್ರೆಸ್ನಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳು ಜೋರಾಗಿ ನಡೆಯಿತು. ಯಾಕೆ ಅಂತಂದು ಹೇಳಿದ್ರೆ ಮೊದಲ ಅವಧಿಯಲ್ಲಿ 1972ರ ಚುನಾವಣೆಯಲ್ಲಿ ದೇವರಾಜ ಅರಸು ಅವರು ಒಟ್ಟು 208 ಕ್ಷೇತ್ರಗಳಲ್ಲಿ 165 ಕ್ಷೇತ್ರಗಳಲ್ಲಿ ಗೆದ್ದಿರುವಂಥ ಇತಿಹಾಸ ಇದೆ. ಅದಕ್ಕೆ ಕಾರಣ ಏನಂತಂದು ಹೇಳಿದರೆ ದೇವರಾಜ ಅರಸು ಅವರ ಒಂದು ಸೈದ್ಧಾಂತಿಕ ಹೋರಾಟಗಳು ಮತ್ತು ಅವರು ಕೊಟ್ಟಿದ್ದಂಥ ತಳ ಸಮುದಾಯಗಳನ್ನು ಜೊತೆಗೆ ತೆಗೆದುಕೊಂಡು ಹೋದಂಥ ನಾಯಕತ್ವ. ಎರಡನೆಯ ಅವಧಿಯಲ್ಲೂ ಕೂಡ 149 ಸ್ಥಾನಗಳನ್ನು ಗೆಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಎರಡನೇ ಬಾರಿಯೂ ಕೂಡ ಮುಖ್ಯಮಂತ್ರಿ ಆಗಿದ್ದರು. ಆದರೆ ಅಂದು ದೇವರಾಜ ಅರಸು ಅವರು ಕಾಂಗ್ರೆಸ್ನ ಹೈಕಮಾಂಡ್ ಜೊತೆಗೆ ಒಂದು ಉತ್ತಮ ಒಡನಾಟವನ್ನು ಇಟ್ಕೊಂಡಿದ್ದರು. ಇವತ್ತು ಕೂಡ ಸಿ ಎಂ ಸಿದ್ದರಾಮಯ್ಯನವರು ಮೊದಲ ಅವಧಿಗೂ ಸೇರಿದಂತೆ ಈ ಅವಧಿಯಲ್ಲೂ ಕೂಡ ಒಂದಷ್ಟು ಹೈಕಮಾಂಡ್ ನಾಯಕರ ಜೊತೆಗೆ ಉತ್ತಮ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ಮತ್ತು ಸಿದ್ದರಾಮಯ್ಯನವರ ಏನು ಮಾಸ್ ಲೀಡರ್ಶಿಪ್ ಏನಿದೆ ಅದರ ಬಗ್ಗೆಯೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಮನವರಿಕೆ ಇದೆ. ಆದರೆ ದೇವರಾಜ ಅರಸು ಅವರ ಕಾಲದ ಸಂದರ್ಭದಲ್ಲಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಜೋರಾಗಿ ನಡೀತು. ಎರಡನೇ ಅವಧಿಗೆ 149 ಸ್ಥಾನಗಳು ಬಂದಂಥ ಸಂದರ್ಭದಲ್ಲಿ ಎಲ್ಲಿ ಇವರು ಕಾಂಗ್ರೆಸ್ನ ಹೈಕಮಾಂಡನ್ನೇ ಮೀರಿಸಿಬಿಡ್ತಾರೋ ಅನ್ನೋಂಥ ಒಂದಷ್ಟು ಚರ್ಚೆಗಳು ದೇವರಾಜ ಅರಸು ಅವರ ಕಾಲದಲ್ಲೂ ಕೂಡ ಜೋರಾಗಿ ನಡೀಲಿಕ್ಕೆ ಶುರುವಾಯಿತು. ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಬಳಿ ಹೋಗಿ ಒಂದಷ್ಟು ಕಿವಿ ಊದುವಂಥ ಕೆಲಸವನ್ನು ಅಂದಿನ ನಾಯಕರು ಕೂಡ ಮಾಡಿದರು. ಇತ್ತ ಸದ್ಯದ ಪರಿಸ್ಥಿತಿಯಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಎರಡನೇ ಅವಧಿಗೆ ಒಂದಷ್ಟು ಮಾಸ್ ಲೀಡರ್ಶಿಪ್ಪಲ್ಲಿ ಒಳ್ಳೆಯ ನಾಯಕತ್ವದಲ್ಲಿ ಮುಖ್ಯಮಂತ್ರಿಯಾಗಿ ಹೆಚ್ಚು ಸ್ಥಾನಗಳನ್ನು ಡಿ ಕೆ ಶಿವಕುಮಾರ್ ಅವರ ಶ್ರಮ ಎಷ್ಟಿದೆಯೋ ಅಷ್ಟೇ ಶ್ರಮವೂ ಕೂಡ ಸಿ ಎಂ ಸಿದ್ದರಾಮಯ್ಯನವ್ರದ್ದು ಇದೆ ಅನ್ನೋಂಥ ಚರ್ಚೆಗಳು ಈ ಕ್ಷಣಕ್ಕೂ ಕೂಡ. ಯಾಕಂದರೆ ಮಾಸ್ ಲೀಡರ್ಶಿಪ್ ಇಲ್ಲ ಅಂತಂದು ಹೇಳಿದ್ರೆ ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ ಇಲ್ಲ, ಒಂದಷ್ಟು ವೋಟ್ ಬರೋದು ಕಡಿಮೆ ಆಗುತ್ತೆ ಅನ್ನೋಂಥ ಚರ್ಚೆಗಳು ಸಿ ಎಂ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರು ಹೇಳ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತಿಗೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಜೊತೆಗೆ ಉತ್ತಮ ಒಡನಾಟವನ್ನು ಸಿ ಎಂ ಸಿದ್ದರಾಮಯ್ಯನವರು ಇಟ್ಕೊಂಡಿದ್ದಾರೆ. ಯಾಕೆ ಅಂತಂದು ಹೇಳಿದ್ರೆ ಹೈಕಮಾಂಡ್ ನಾಯಕರ ವಿರುದ್ಧ ಏನಾದರೂ ಹೋದರೆ ಎಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದಕ್ಕೆ ಜಸ್ಟ್ ಎಕ್ಸಾಂಪಲ್ ಕೆ ಎನ್ ರಾಜಣ್ಣವರು ರಾಹುಲ್ ಗಾಂಧಿಯವರ ಕುರಿತು ಹೇಳಿಕೆ ಕೊಟ್ಟಂಥ ಹಿನ್ನೆಲೆಯಲ್ಲಿ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಲಾಯಿತು. ಅಷ್ಟು ಸ್ಟ್ರಾಂಗ್ ಮೆಸೇಜನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ. ಹಾಗಾಗಿನೇ ರಾಹುಲ್ ಗಾಂಧಿಯವ್ರ ಜೊತೆಗೆ ಆಗಿರ್ಬೋದು, ಕೆ ಸಿ ವೇಣುಗೋಪಾಲ್ ಅವ್ರ ಜೊತೆಗೆ ಆಗಿರ್ಬೋದು, ಮತ್ತು ಎಲ್ಲೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಜೊತೆಗೆ ಸಿ ಎಂ ಸಿದ್ದರಾಮಯ್ಯ ಅವರು ತಮ್ಮ ಬಾಂಧವ್ಯವನ್ನು ಎಲ್ಲೂ ಕೂಡ ಕೆಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿಲ್ಲ, ಉತ್ತಮ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು. ಆದರೆ ಹೇಗೆ ದೇವರಾಜ್ ಅರಸು ಅವರ ಕಾಲದಲ್ಲೂ ಕೂಡ ಕೆಲವರು ಹೋಗಿ ಹೈಕಮಾಂಡ್ ಕಿವಿ ಊದುವಂಥ ಕೆಲಸವನ್ನು ಮಾಡಿದ್ರು, ಕೆಲವು ಇಲ್ಲಿಯ ನಾಯಕತ್ವದ ಬಗ್ಗೆ ಒಂದಷ್ಟು ಅಪಸರವ ಎತ್ತಿದ್ರು, ಅಂಥದ್ದೇ ಪರಿಸ್ಥಿತಿ ಈಗಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಅಂದರೆ ಸಿದ್ದರಾಮಯ್ಯನವರು ಎರಡನೇ ವರ್ಷ ದೇವರಾಜ ಅರಸು ಅವರ ದಾಖಲೆಯನ್ನು ಸರಿಗಟ್ಟುವಂತಹ ಒಂದು ಹಂತದಲ್ಲಿರುವಂಥ ಸಂದರ್ಭದಲ್ಲಿ ಇಂಥದ್ದೇ ರಾಜಕೀಯ ಸನ್ನಿವೇಶಗಳಿಗೆ ನಿರ್ಮಾಣ ಆಗ್ತಾ ಇರುವಂಥದ್ದು. ಸಿ ಎಂ ಸಿದ್ದರಾಮಯ್ಯವರ ಬಗ್ಗೆ ಹೋಗಿ ಒಂದಷ್ಟು ಕಿವಿ ಊದುವಂಥ ಕೆಲಸಗಳನ್ನು ಈಗಲೂ ಕೂಡ ಒಂದಷ್ಟು ಜನ ನಾಯಕರು ಮಾಡ್ತಾ ಇರುವಂಥದ್ದು. ಇದೆಲ್ಲವೂ ಕೂಡ ಗಮನಿಸಿದರೆ ರಾಜಕಾರಣದಲ್ಲಿ ಎಲ್ಲ ಸನ್ನಿವೇಶಗಳು ಬದಲಾದರೂ ಕೂಡ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯ ಅಡ್ಡಿ ಆತಂಕಗಳಿಲ್ಲದೆ ದೇವರಾಜ ಅರಸು ಅವರ ದಾಖಲೆ ಏನಿದೆ ಅದನ್ನು ಸಿ ಎಂ ಸಿದ್ದರಾಮಯ್ಯನವರು ಸರಿಗಟ್ಟುತ್ತಾರೆ.
7 ವರ್ಷ 7 ತಿಂಗಳು 20 ದಿನಗಳ ಅಧಿಕಾರ ಏನಿತ್ತು ಅದನ್ನು ಮೀರಿ CM ಸಿದ್ದರಾಮಯ್ಯನವರು ಅಧಿಕಾರವನ್ನು ನಡೆಸಿ ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ CM ಆಗಿ ಸೇವೆ ಸಲ್ಲಿಸಿದಂತಹ ಕೀರ್ತಿಗೆ CM ಸಿದ್ದರಾಮಯ್ಯನವರು ಭಾಜನರಾಗ್ತಾರೆ ಅನ್ನೋಂಥ ಚರ್ಚೆಗಳು ಇಂಥದ್ದೊಂದು ವಿಶ್ಲೇಷಣೆ ಈಗ ಸದ್ಯದ ರಾಜಕೀಯ ಪಡಸಾಲೆಯಲ್ಲಿ, ಜೊತೆಗೆ ಅದರಲ್ಲೂ ಕೂಡ CM ಸಿದ್ದರಾಮಯ್ಯವರ ಆಪ್ತವಲಯದಲ್ಲಿ ಇಂಥದ್ದೊಂದು ಚರ್ಚೆ ಜೋರಾಗಿ ನಡೀತಾ ಇದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.